ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಬೀಟ್ರೂಟ್ ಹಲ್ವಾನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಮೊದಲಿಗೆ ನಾನು ಅರ್ಧ kg ಆಗೋಷ್ಟು ಬೀಟ್ರೂಟ್ನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ತುರಿದು ತೊಗೊಂಡಿದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿನ ಬಾದಾಮಿ ಇಷ್ಟನ್ನು ಹಾಕಿ ಹುರ್ಕೊಂಡಿದ್ದೀನಿ. ಅದೇ ಪಾತ್ರೆಯಲ್ಲಿ ನಾನು ಇವಾಗ ಬೀಟ್ರೂಟ್ ತುರಿದಿರೋ ಅಂಥ ಬೀಟ್ರೂಟ್ನ ಹಾಕಿ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ. ಚೆನ್ನಾಗಿ ಹುರ್ಕೋಬೇಕು ಇದನ್ನು. ನೋಡಿ ಅದು ಹಸಿ ಸ್ಮೆಲ್ಲು ಹೋಗೋವರೆಗೂ ನೀವು ನೀಟಾಗಿ ಹುರ್ಕೊಂಡು ಇದಕ್ಕೆ ನಾನು 1/4 ಲೀಟ್ರ್ ಆಗೋಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಹಾಲಲ್ಲಿ ಬೀಟ್ರೂಟ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಬೆಂದಿದೆ ಹಾಲು, ಆಲ್ಮೋಸ್ಟ್ ನೀಟಾಗಿ ಸ್ವಲ್ಪ ಕಡಿಮೆ ಆಗಿದೆ. ಬೀಟ್ರೂಟ್ ಚೆನ್ನಾಗಿ ಬೆಂದಿರುತ್ತೆ ಸಾಫ್ಟಾಗಿ. ಆಮೇಲೆ ಕಲರು ಕೂಡ ಚೇಂಜ್ ಆಗುತ್ತೆ ಇದು. ನೋಡಿ ಮೇಲ್ಗಡೆಯಿಂದ ನಾನು ಏಲಕ್ಕಿನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಸಪ್ಪೆ ಖೋವಾನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೇ ಮುರಿದು ಹಾಕ್ಕೋಬೋದು. ನಾನಿಲ್ಲಿ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ಸಪ್ಪೆ ಖೋವಾ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಸಪ್ಪೆ ಖೋವಾನ ಹಾಕ್ಕೊಳ್ಳೋಣ. ಇದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಸಕ್ಕರೆ ನೀವು ಜಾಸ್ತಿ ಹಾಕೋ ಅಗತ್ಯ ಇಲ್ಲ, ಯಾಕಂದರೆ ಬೀಟ್ರೂಟ್ ಆಲ್ರೆಡಿ ತುಂಬ ಸ್ವೀಟ್ ಇರುತ್ತೆ. ನಾನಿಲ್ಲಿ ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು 80ಇಂದ 90 ಗ್ರಾಮಷ್ಟು ನಾನು ಸಕ್ಕರೆನ ಯೂಸ್ ಮಾಡಿದ್ದೀನಿ. ಇವಾಗ ತುಪ್ಪದಲ್ಲಿ ಫ್ರೈ ಮಾಡಿರುವಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕ್ಕೊಳ್ಳೋಣ. ಇವಾಗ ಬೀಟ್ರೂಟ್ ಹಲ್ವಾ ರೆಡಿಯಾಗಿದೆ. ಸರ್ವ್ ಮಾಡಿ ತೋರಿಸ್ತೀನಿ. ತುಂಬ ಟೇಸ್ಟಾಗಿರುತ್ತೆ, ತುಂಬಾ ಚೆನ್ನಾಗಿ. ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂತು ಬೀಟ್ರೂಟ್ ಹಲ್ವಾ.